ಘನಪಂಡಿತನಾಗಿರ್ತಕ್ಕಂಥ ವಿಶ್ವಾರಾಧ್ಯರ ಒಂದು ವಿಚಿತ್ರವಾಗಿರ್ತಕ್ಕಂಥ ಪವಾಡಗಳು. ವಿಶ್ವಾರಾಧ್ಯರ ಪವಾಡಗಳು ಹೆಂಗದವ ಅಂತ ಕೇಳಿದಾಗ, ಮನುಷ್ಯರು ನೋಡ್ತಕ್ಕಂಥ ಪವಾಡಗಳು ಎಂಥ ಪವಾಡಗಳು ಅಂತ ಕೇಳಿದಾಗ, ಸಮುದ್ರಕ್ಕೆ ಹೋಗಿ ಗಂಗೆಯ ಸ್ನಾನವನ್ನು ಮಾಡಿ ಬರುವಾಗ ಒಬ್ಬ ಸೇಠ ಇಡೀ ಆಸ್ತಿಗಳನ್ನು ಮಾರಿ ಹಾಳಾಗಿ ಮಟಕವನ್ನು ಆಡಿ ಬರ್ಬಾದಾಗಿ ಹೊಳೆಯನ್ನು ಹಾರ್ಲಕ್ಕೆ ಹೋಗಿರ್ತಕ್ಕಂಥ ಸೇಠಗ ವಿಶ್ವಾರಾಧ್ಯರು ಹಿಡಿದ್ರು. ಅವರು ಯಾಕ ಹೊಳೆ ಹಾರ್ಲಕ್ ನಿನಗೆ ಏನ್ ಅಂತದಾಗ್ಯದಂತ ಕೇಳಿದಾಗ, ಗುರುವೇ ವಿಶ್ವಾರಾಧ್ಯ ಪ್ರಭು, ಎಷ್ಟೆಲ್ಲ ಆಸ್ತಿಗಳನ್ನ ಹಾಳು ಮಾಡಿದೆ, ಎಲ್ಲ ಸಂಪತ್ತನ್ನು ಕಳ್ಕೊಂಡೆ, ಇನ್ನೇನು ಉಳಿದಂತೇಳಿ ಇರಬಾರದಂತೇಳಿ ಹೊಳೆಯಾಗ ಬಿದ್ದು ಸಾಯ್ಬೇಕಂತ ಹೊಂಟೀನಿ ಅಂತ. ಅವಾಗ ವಿಶ್ವಾರಾಧ್ಯರು ಒಂದು ಮಾತು ಹೇಳಿದ್ರು, ಆಡಬಾರದು ಬಯಲು, ನೋಡಬಾರದು ಬಯಲು, ಸಿದ್ಧಾವಸ್ಥಕ್ಕೆ ಬಂದು ಸಾಧನೆ ಅಂತಕ್ಕ ನಿನಗಂತ ಕೇಳಿದ್ರು. ಅವನಿಗೆ ಮನುಷ್ಯ ಯಾವಾಗಲೂ ಆಶೆದೊಳಗೆ ಹೋಗಬಾರದು, ಆಶೆದೊಳಗೆ ಹೋದ್ರೆ ಅತಿ ಗೆಡಿಸ್ಬಿಡ್ತದ ಅತಿ ಆಶೆ ಅಂತೇಳಿ ಆ ಮಾರೋಡನಿಗೆ ವಿಶ್ವಾರಾಧ್ಯರ ಉದ್ಧಾರದಿಂದ ಒಂದು ಆಶೀರ್ವಾದವನ್ನು ಮಾಡಿಬಿಡ್ತಾರೆ. ಅವನಿಗೆ ಆಶೀರ್ವಾದ ಮಾಡಿದಾಗ ಶೇಠ ಹೇಳ್ತಾನ, ನಾನು ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನಿನ್ನ ಧ್ಯಾನವನ್ನು ಮರೆಯೋದಿಲ್ಲ ತಂದೆ ಅಂತ ಹೇಳ್ದ. ವಿಶ್ವಾರಾಧ್ಯರು ಹೇಳಿದ್ರು, ಧ್ಯಾನ ಅಷ್ಟೇ ಅಲ್ಲಲೇ, ಇಲ್ಲೆಲ್ಲ ಬರುವ ಗರೀಬ ಭಕ್ತರಿಗೆ ಅನ್ನ ದಾಸೋಹ ಮಾಡು, ಬಂದವರಿಗೆಲ್ಲ ಉಣಿಸು ಅಂತೇಳಿ ಆಶೀರ್ವಾದ ಮಾಡಿದ್ರು. ಯಾವಾಗಲೂ ವಿಶ್ವಾರಾಧ್ಯನ ಬಲ್ಲಿ ಮಟಕ ಅಂತ ಹೋಗಬಾರ್ದು, ಮಟಕ ಅಂತ ಹೋದ್ರೆ ನಿಮಗ ಜಟ್ಗೆ ಹೊಡೆದು ಕಳಿಸ್ತಾನ. ಯಾಕೆ ಮಾತು ಹೇಳ್ತೀನಿ ಅಂತ ಕೇಳಿದಾಗ, ಅವ ಸಿದ್ಧಿ ಪಡೆದಿದ್ದು ಹೌದು, ಇಲ್ಲ ಅಂತ ನಾ ಅನ್ನಂಗಿಲ್ಲ, ಆದ್ರೆ ನೀವು ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ, ವಿಶ್ವಾರಾಧ್ಯರ ಜೀವಂತಿದ್ದಾಗ ಒಂದು ಮಾತನ್ನು ಹೇಳಿದ್ರು ಅವರು, ಯಾವಾಗಕ್ಕೂ ಗುಟ್ಟು ರಟ್ ಆಗಬಾರ್ದ್ರಲ್ಲೇ ಮಕ್ಕಳೇ ಅಂತ ಹೇಳ್ಯಾರ. ಗುಟ್ಟು ರಟ್ ಆಗಬಾರ್ದನ್ನ ಅರ್ಥ ಏನಂತ ಕೇಳಿದ್ರ, ನೀವು ವಿಶ್ವಾರಾಧ್ಯನ ದರ್ಶನ ಮಾಡಿ ಅವನ ಅಂಗಳದಲ್ಲಿ ಆಗಲಿ ನೀವು ಮಲ್ಕೊಂಡಾಗ ನಿಮಗೇನಾರ ವಿಶ್ವಾರಾಧ್ಯರ ನಿಜ ರೂಪದಾಗ ಬಂದು ನಿಮಗೆ ಆಶೀರ್ವಾದ ಮಾಡಿದ್ರೆ ನಿನಗಷ್ಟೇ ಗೊತ್ತಿರ್ಬೇಕು, ಇನ್ನೊಬ್ಬನಿಗೆ ಗೊತ್ತಿರಬಾರ್ದು. ನಿನಗಾಗಿ ಕೊಟ್ಟಿದ್ದು ಹಣ್ಣನ್ನು ನೀನು ತಿನ್ನಬೇಕು. ಇದು ಯಾಕೆ ಹೇಳ್ತೀನಿ ಅಂತ ಕೇಳಿದಾಗ, ಅನೇಕ ಮಂದಿ ಅದು ದುಶ್ಚಟಕ್ಕೆ ಬಿದ್ದು ಬಹಳಷ್ಟು ಹಾಳಾಗ್ಯಾರ. ವಿಶ್ವಾರಾಧ್ಯರ ಬಲ ಒಂದೇ ಸಿದ್ಧಿ ಇಲ್ಲ, ಸಾವಿರಾರು ಸಿದ್ಧಿಗಳನ್ನವ. ನಿಮ್ಮ ತಲೆಗ ಮ್ಯಾಗ್ನೆಟ್ ಆಗಿಬಿಟ್ಟದ ವಿಶ್ವಾರಾಧ್ಯರ ಮಟಕದ ಗಂಡ ಅಂತೇಳಿ. ಮಟಕದ ಗಂಡ ಹರ ಇಲ್ಲ ಅಂತಿಲ್ಲ, ಅದು ಹ್ಯಾಂಗಂತ ಕೇಳಿದಾಗ ನಿಮಗಂತ ತೊಂದರೆಗಳು ಬರಬೇಕು, ನೀವು ಅವನಿಗೆ ಸದಾ ದುಡಿತಿರ್ಬೇಕು. ಅಷ್ಟ ಬಂದಾಗ ಒಮ್ಮೆ ನಿಮ್ಮ ಸಪುರ ಶಕ್ತಿದೊಳಗೆ ಹೇಳಿದಾಗ ಯಾರಿಗೆ ಗೊತ್ತಿಲ್ಲಾರ್ದಂಗ ನೀವು ಮಾಡ್ಕೊಂಡು ಕುಂದಿರ್ಬೇಕು, ಅದು ದೊಡ್ಡ ಶಕ್ತಿ. ಈಗ ಒಂದು ಮಾತಾಡ್ತೀನಿ ತಿಳ್ಕಾರಿ ನೀವು, ಅದೇ ತುಮಕೂರಿನಿಂದ ಬರುವಾಗ ಡಾಕ್ಟರ್ ಗಂಗಾಧರ ಸ್ವಾಮಿಗಳು ಯಾರೋ ಹೊಲ ತೊನಸಳ್ಳಿ ರೋಡಿಗೆ ಒಬ್ಬರು ಹೊಲದಳದಾಗ ಕುಂತ, ಆ ಹೊಲದ ರೈತ ಬಂದಲ್ಲಿ ಯಾಕಪ್ಪ ನಿಂದೇನು ಹೊಲ ಅಂತ ಕೇಳಿದ್ರು. ಗಂಗಾಧರ ಸ್ವಾಮಿಗಳು, ಹೌದ್ರಿ ಅಪ್ಪವ್ರಿ, ಹ್ಯಾಕ ಆರಾಮಿದ್ದೇನ ಅಂತ ಕೇಳಿದ್ರು. ಏನ್ ಆರಾಮ್ರಿ, 40 ಲಕ್ಷ ಸಾಲ ಆಗ್ಯದ ಅಂದ. 40 ಲಕ್ಷ ಸಾಲ ಆದ್ರೆ ಈ ವರ್ಷ ಪೂರ ಮುಟ್ತದ, ಹೋಗಿ ನೀನು ಹೊಂದ ಪಾದ ಇಟ್ಟಿನಿ ಮುಟ್ಟು ಹೋಗ್ತದ ಅಂತ ಹೇಳಿದ್ರು ಗಂಗಾಧರ ಸ್ವಾಮಿಗಳು. ಅದೇ ವರ್ಷ 400 ಚೀಲ ತೊಗರಿ ಬೆಳೆದ ರೈತ ಇಡೀ ಸಾಲವನ್ನು ಮುಟ್ಟಿ
10 ಲಕ್ಷ ಬಗಲ ಉಳಿದವ. ಇದು ಸತ್ಯವಾದ ಮಾತು. ಅವರೇ ಒಂದ್ ವರ್ಷ ದಾಸೋಗ ಮಾಡ್ಯಾರ, ಇನ್ನ ಹಬ್ಬೆ ತುಮಕುರುಕು ಹೋಗ ಬಂದಾರ. ಅಂತ ಶಕ್ತಿ ಅಂದ್ರ ಮಟಗನೆ ಕೊಟ್ರೇನು ಅವ್ರು? ಬರೇ ಪಾದ ಇಟ್ರೆ 40 ಲಕ್ಷ ಸಾಲ ಮುಟ್ಟದ ಅಂದ್ಮೇಲೆ ಪಾದ ಇಟ್ರೆ ಮುಟ್ಟದ. ನಂಬಿಕೆ ಇಟ್ಕೊಂಡು ಹೋಗ್ರಿ ನೀವು. ನಂಬಿಕೆ ಇಟ್ಕೊಂಡು ಹೋದ್ರ ಆ ಮುತ್ಯನ ಬೇರೆ ಅಲ್ಲ, ಈ ಈಶ್ವರಾಧ್ಯ ಮುತ್ಯ ಬೇರೆ ಅಲ್ಲ, ಗಂಗಾಧರ ಮುತ್ಯ ಬೇರೆ ಅಲ್ಲ. ಇಬ್ರು ಒಂದು ಏಕನ ಅಡಿಹಾರಂತೆ ಇವತ್ತು 4 ರಾಜ್ಯಕ್ಕೆ ಅಧಿಪತಿ ಆಗ್ಯಾರ ಅವರು. ನೀವು ಬರೇ ಭಕ್ತಿಲಿಂದ ಬರ್ರಿ. ನಿಮಗ ಗುರುನಾಥ್ ಕೊಟ್ಟು ಬಂದ್ರೆ ತಗೊಂಡು ಹೋಗ್ರಿ, ನಾವೇನ್ ಬೇಡ ಅನ್ನಂಗಿಲ್ಲ. ಆದ್ರೆ ಅದನ್ನೇ ಮುಂದಿಟ್ಕೊಂಡು ಬಂದು ಹಿಂದಿಂದ ಪವಾಡ ಕಳ್ಕೋಬೇಡ್ರಿ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಈಶ್ವರಾಧ್ಯ ಮಹಾರಾಜ್ ಕಿ ಜೈ.